ಪುತ್ತೂರಿನಲ್ಲಿ ಹಿಂದೂ ಧರ್ಮ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಈಗಾಗಲೇ ಗ್ರಾಮ ಸಹಿತ ತಾಲೂಕು ಸಮಿತಿಗಳನ್ನು ರಚಿಸಲಾಗಿದ್ದು ಮೇ 5ರಂದು ಮಧ್ಯಾಹ್ನ 3 ಗಂಟೆಗೆ ಹಿಂದೂ ಧರ್ಮ ಶಿಕ್ಷಣ ತರಗತಿಗೆ ಶೃಂಗೇರಿಯಲ್ಲಿ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಂಗಳವರು ತಮ್ಮ ಅಮೃತ ಹಸ್ತದಿಂದ ಚಾಲನೆ ನೀಡಲಿದ್ದಾರೆ ಎಂದು ತಾಲೂಕು ಸಮಿತಿ ಉಪಾಧ್ಯಕ್ಷ ಆರ್.ಸಿ. ನಾರಾಯಣ್ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪುತ್ತೂರು ಧಾರ್ಮಿಕ ಶಿಕ್ಷಣದ ಕೇಂದ್ರವಾಗಬೇಕು. ಈ ಮೂಲಕ ಕರ್ನಾಟಕದಾದ್ಯಂತ ಶಿಕ್ಷಣದ ಮಹತ್ವ ಪಸರಿಸಬೇಕು. ಇದರಲ್ಲಿ ಪಕ್ಷ, ಜಾತಿ, ರಾಜಕೀಯ ಇರಬಾರದು ಎಂಬುದು ನಮ್ಮ ಆಶಯವಾಗಿದೆ ಎಂದ ಅವರು, ಹಿಂದೂ ಧರ್ಮದ ಮೇಲೆ ನಿರಂತರ ದೌರ್ಜನ್ಯಗಳು ಕಂಡುಬರುತ್ತಿದೆ ಎಂದರು. ಅವನಿಗೆ ಕೂಡ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಸತ್ಯ. ಆ ಕಾರಣಕ್ಕೋಸ್ಕರ ಯಾವ ಹಿಂದೂ ಸಮಾಜ ಒಗ್ಗೂಡಿಸಿಗೆ ಕಳೆದ 4 ಭಾಗದಲ್ಲಿ ಕೂಡ ಧರ್ಮಪೀಠಗಳನ್ನ ಸ್ಥಾಪಿಸಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಶಂಕರಾಚಾರ್ಯರ ಯಾವ ಪೀಠಗಳಿದೆ, ಆ ಪೀಠದ ಶೃಂಗೇರಿ ಪೀಠದ ಜಗದ್ಗುರು ಅಂತ ಭಾರತೀರ್ಥ ಮಹಾಸನ್ನಿಧಾನಗಳ ಹಾಗೂ ಕಮಲ ಸಂಜಾತರಾದ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳ ಈ ಕಾಲದಲ್ಲಿ ಉಂಟಾಗುತ್ತಿರುವಂಥ ಧರ್ಮಗ್ಲಾಣಿಯನ್ನು ತಡೆಯುವುದಕ್ಕೋಸ್ಕರ ಹಿಂದೂ ಸಮಾಜಕ್ಕೆ ಒಂದು ಹೊಸ ಕಲ್ಪನೆಯನ್ನು ಇಟ್ಟುಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಈಗಾಗಲೇ ನಾವು ನಮ್ಮ ಪುತ್ತೂರಿನ ವಿವಿಧ ಭಾಗದಲ್ಲಿರ್ತಕ್ಕಂಥ ಭಜನಾ ಮಂಡಳಿಗಳನ್ನು ನಾವು ಸಂಪರ್ಕ ಮಾಡಿದ್ದೇವೆ. ಸುಮಾರು 20-22 ಸಮಿತಿಗಳು ಆಗಿದೆ. ಇನ್ನಷ್ಟು ಭಜನಾ ಮಂದಿರಗಳನ್ನು ಸಂಪರ್ಕ ಮಾಡುವಂಥ ವ್ಯವಸ್ಥೆಯಾಗಿದೆ. ಹಿಂದೂ ಧರ್ಮ ಶಿಕ್ಷಣ ಸಮಿತಿಯ ಸಂಯೋಜಕ ಕಾವು ಹೇಮನಾಥ್ ಶೆಟ್ಟಿ ಅವರು ಮಾತನಾಡಿ, ಶೃಂಗೇರಿಯಲ್ಲಿ ನಡೆಯಲಿರುವ ಹಿಂದೂ ಧರ್ಮ ಶಿಕ್ಷಣ ತರಗತಿ ಉದ್ಘಾಟನೆಯಲ್ಲಿ ಭಾಗವಹಿಸಲು ಪುತ್ತೂರು, ಕಡಬ ಗ್ರಾಮ ಸಮಿತಿಯ ಪದಾಧಿಕಾರಿಗಳಲ್ಲದೆ ಹಿಂದೂ ಧರ್ಮದ ಎಲ್ಲ ಅಭಿಮಾನಿಗಳು ಪಾಲ್ಗೊಳ್ಳಲು ಅವಕಾಶವಿದೆ ಎಂದು ಹೇಳಿದರು. ಇವತ್ತು ಶೃಂಗೇರಿ ಜಗದ್ಗುರುಗಳ ಮೂಲಕ ಪುತ್ತೂರಿನಿಂದ ಈ ಮಟ್ಟದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ಒಂದು ಧಾರ್ಮಿಕ ಶಿಕ್ಷಣವನ್ನು ಅದು ಪ್ರಾಥಮಿಕ ಹಂತದಿಂದಲೇ ನೀಡುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು ಉಲ್ಲೇಖನೀಯ, ಅಭಿನಂದನಾರ್ಹವಾದ ವಿಚಾರ. ಅದು ಚರಿತಾರ್ಹ. ಅದು ಪುತ್ತೂರಿನಲ್ಲಿ ಪ್ರಾರಂಭ ಆಗುವಂಥದ್ದು ಇದು ವಿಶೇಷ. ಯಾಕಂದೇಳಿ ಇದೆಲ್ಲೂ ಬೇರೆ ಇಲ್ಲ. ಈಗ ಪ್ರಪ್ರಥಮವಾಗಿ ಪುತ್ತೂರಿನಿಂದಲೇ ಈ ಮಟ್ಟದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದು ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ, ಮುಂದಿನ ದಿನದಲ್ಲಿ ಅದು ಬೇರೆ ಬೇರೆ ತಾಲೂಕುಗಳಿಗೆ ಖಂಡಿತವಾಗಿ ಹೋಗ್ತದೆ. ಈ ನಿಟ್ಟಿನಲ್ಲಿ 5ನೇ ತಾರೀಕಿಗೆ ಶೃಂಗೇರಿಯಲ್ಲಿ ನಡೆಯುವಂಥ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪುತ್ತೂರು ತಾಲೂಕಿನಿಂದ ಈಗಾಗಲೇ ನಾವು 50 ಬಸ್ಸು ಅಂತ ಹೇಳುವಂಥದ್ದು ನಿಗದಿಪಡಿಸಿದರೆ ಅದಕ್ಕಿಂತಲೂ ಹೆಚ್ಚು ಬಸ್ಸುಗಳು ಇವತ್ತು ಪುತ್ತೂರಿನಿಂದ ಹೋಗುವಂಥ ತಯಾರಿಗಳು ಈಗಾಗಲೇ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಧರ್ಮ ಶಿಕ್ಷಣ ಸಮಿತಿ ಅಧ್ಯಕ್ಷ ದಂಬೆಖಾನ ಸದಾಶಿವರೈ, ಸಂಚಾಲಕ ಸುಬ್ರಹ್ಮಣ್ಯ ನಟ್ಟೋಜ, ಖಜಾಂಚಿ ಮಾಧವ, ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಬೋರ್ಕರ್, ಕಾರ್ಯಕರ್ತ ದಿನೇಶ್ ಜೈನ್ ಉಪಸ್ಥಿತರಿದ್ದರು. ಅನೀಶ್, B4 ನ್ಯೂಸ್, ಪುತ್ತೂರು. ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ತೈಲ ಎಕ್ಕದ ಎಣ್ಣೆ. ಅನೇಕ ಕಾಯಿಲೆಗಳು ಒಂದು ಮದ್ದು, ಅದು ಎಕ್ಕದ ಎಣ್ಣೆ. ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕೀಳು ನೋವು, ಸುಟ್ಟಗಾಯ, ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ. ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯ. ಇದೀಗ ಆನ್ಲೈನ್ನಲ್ಲೂ ಗ್ರಾಹಕರಿಗೆ ಸಿಗಲಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣ ಎಂಟರ್ಪ್ರೈಸಸ್, ಕಾರ್ಕಳ, ಉಡುಪಿ. ದೂರವಾಣಿ ಸಂಖ್ಯೆ 9448 608 426.